ನಿನ್ನ ಮನಸ್ಸನ್ನ ನೀನು ನಿಯಂತ್ರಣದಲ್ಲಿಟ್ಕೋ, ಇಲ್ಲ ಅಂದ್ರೆ ಅದೇ ನಿನ್ನ ಮೇಲೆ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಶುರು ಮಾಡುತ್ತೆ ಅನ್ನುವಂಥ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಶ್ರೀಕೃಷ್ಣ ಅವರು ಹುಟ್ಟಿದಂತಹ ದಿನ. ನನಗೆ ವೈಯಕ್ತಿಕವಾಗಿ ನೀವು ಇವತ್ತಿನ ದಿನದ ಬಗ್ಗೆ ಕೇಳೋದಾದ್ರೆ ನನಗೆ ಬಹಳ ಹತ್ತಿರವಾದಂಥದ್ದು. ಯಾಕೆ ಅಂತ ಹೇಳ್ತೀನಿ. ಸೊ ಕೃಷ್ಣ ಅಂದ ತಕ್ಷಣ ನಮಗೆ ದೇವರು ಜೊತೆಗೆ ಕೃಷ್ಣನ ಬಗ್ಗೆ ಏನಾದ್ರೂ ಓದಿದಾಗ ತಿಳ್ಕೊಂಡಾಗ ಅದ್ರ ಜೊತೆಗೆ ಸುಮಾರು ವಿಷಯಗಳು ಕನೆಕ್ಟ್ ಆಗತ್ತೆ. ಬಿಕಾಸ್ ಕೃಷ್ಣ ಅಂದ ತಕ್ಷಣ ಬರೀ ದೇವ್ರು ಅಷ್ಟೇ ಅಲ್ಲ, ಒಬ್ಬ ಚಾಣಾಕ್ಷ, ಒಬ್ಬ ರಾಜಕಾರಣಿ, ಒಬ್ಬ ತತ್ವಜ್ಞಾನಿ, ಒಬ್ಬ ಮಾನವತಾವಾದಿ. ಅದರೊಟ್ಟಿಗೆ ಇವಾಗೆಲ್ಲ ನಾವು ಮೋಟಿವೇಶನಲ್ ಗುರುಗಳು ಅಥವಾ ಏನಂತಾರೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಅದೆಲ್ಲ ಮಾಡ್ತೀವಿ. ಅಂತಹ ಒಬ್ಬ ಗುರು ಆವಾಗ್ಲೇನೆ ಆಗಿದ್ದಂತಹ, ಅವರ ಪ್ರತಿಯೊಂದು ಮಾತಲ್ಲೂ ಅರ್ಥ ಇದ್ದಂತಹ, ಅವರ ಪ್ರತಿಯೊಂದು ನಡೆಯಲ್ಲೂ ನುಡಿಯಲ್ಲೂ ಆಕ್ಚುಲಿ ತುಂಬಾ ವಿಷಯಗಳನ್ನ ಅದನ್ನು ಕೇಳಿದೀನಿ ನಾನು. ಕೃಷ್ಣ ಈಸ್ ನಾಟ್ ಜಸ್ಟ್ ಅ ಗಾಡ್ ಅಥವಾ ಕೃಷ್ಣನ ನಾವು ಬ್ಯೂಟಿಫುಲ್ ಆಗಿ ಸ್ಮೂತ್ ಆಗಿ ನಾವು ಪಿಕ್ಚರ್ಸ್ ನೋಡಿರ್ತೀವಿ. ಬಟ್ ನೋ, ಕೃಷ್ಣ ಈಸ್ ಅ ವಾರಿಯರ್, ಒಬ್ಬ ಯೋಧ ಕೃಷ್ಣ. ಇದೆಲ್ಲದರ ಜೊತೆಗೆ ನಾನು ಹೇಳ್ದ ಹಾಗೆ ಪ್ರತಿಯೊಂದು ಮಾತು ಕೂಡ ಇವತ್ತಿಗೂ ಸಾಕಷ್ಟು ಜನರ ಬದುಕನ್ನ ಬದಲಾಯಿಸಿದೆ. ಅದರಲ್ಲಿ ನಾನು ಒಬ್ಳು. ಸುಮಾರು ಕೃಷ್ಣನ ನುಡಿಗಳು ಅಥವಾ ಭಗವದ್ಗೀತೆ ಅಥವಾ ಗೀತ ಸಾರದಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನ ನಾನು ತುಂಬಾ ಮನಸ್ಸಿಗೆ ತಗೊಂಡಿದ್ದೀನಿ. ನನ್ನ ಬದುಕಲ್ಲಿ ಸುಮಾರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾನೇ ಸಹಾಯ ಆಗಿದೆ. ಇನ್ನು ನಿಮಗೆ ಗೊತ್ತು, ತುಂಬಾ ಪಾಪ್ಯುಲರ್ ಅಂತಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಏನು ಆ ಯುದ್ಧದಲ್ಲಿ ಹೇಳ್ದಂತಹ ಕೆಲವೊಂದು ಮಾತುಗಳು, ಅದು ಗೀತೋಪದೇಶ ಮಾಡಿರುವಂಥದ್ದು, ಅದು ತುಂಬಾನೇ ಪಾಪ್ಯುಲರ್ ಆಗಿರುವಂಥದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲದೆ ಇದ್ರೂ ತಿಳ್ಕೊಬೇಕು ಅಂತ ನಾನು ಹೇಳೋದು. ಎಲ್ಲದರಲ್ಲೂ ಏನಾದ್ರೂ ತಿಳ್ಕೊಳ್ಳೋದು ಡೆಫಿನೆಟ್ಲಿ ಇರುತ್ತೆ. ಅದು ಹಿಂದಿಂದ ಏನಾದ್ರೂ ಒಂದು ವಿಷಯ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಅದರಲ್ಲಿ ಸಾಕಷ್ಟು ಸತ್ಯಾಂಶ ಇರುತ್ತೆ, ಸಾಕಷ್ಟು ತಿಳ್ಕೊಳ್ಳುವಂಥದ್ದು ಇರುತ್ತೆ. ಅಂಡ್ ನಾವೇನೇ ತಿಳ್ಕೊಂಡ್ರು ಅದು ನಮ್ಮ ಬದುಕನ್ನ ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಅವರ ಕೆಲವೊಂದು ಪದಗಳು ಲೈಕ್ ಕೆಲಸ ಮಾಡು, ಪ್ರತಿಫಲನ ದೇವ್ರಿಗೆ ಬಿಡು ಅನ್ನುವಂಥದ್ದಾಗಿರ್ಬೋದು, ಅಥವಾ ನಿನ್ನ ಮನಸ್ಸನ್ನ ನೀನು ನಿಯಂತ್ರಣದಲ್ಲಿಟ್ಕೋ, ಇಲ್ಲ ಅಂದ್ರೆ ಅದೇ ನಿನ್ನ ಮೇಲೆ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು. ಇದೆಲ್ಲ ನನಗೆ ಬಹಳ ಇಷ್ಟ. ಅದರಲ್ಲೂ ಗೀತಸಾರ ನಾನು ಈ ಮೂಲಕ ಓದ್ಬೇಕು ಅಂತ, ಗೀತಸಾರ ಓದೋದ್ರ ಮೂಲಕ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆದುದೆಲ್ಲ ಒಳ್ಳೆಯದೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು, ನೀನೇನು ಪಡೆದುಕೊಂಡಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ಮತ್ತು ನಾಳೆ ಇನ್ನಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಎಂತಹ ಅದ್ಭುತವಾದ ಸಾಲುಗಳು. ಏನೇ ಟೆನ್ಷನ್ ಇದ್ರು, ಏನೇ ನಮ್ಮ ಒಂದು ಕನ್ಫ್ಯೂಷನ್ಸ್ ಇದ್ರು ಅದಕ್ಕಷ್ಟು ಸಿಂಪಲ್ ಆಗಿ ಸೊಲ್ಯೂಷನ್ ಕೊಡುವಂತಹ ಸಾಲುಗಳು ಅಂತ ಹೇಳ್ಬೋದು. ಸೊ ಇದ್ರ ಮೂಲಕ ನಾನಿವತ್ತು ನನ್ನ ಈ ಕೃಷ್ಣ ಜನ್ಮಾಷ್ಟಮಿಯ ಬ್ಲಾಗ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದ್ ಏಜ್ ಅಲ್ಲಿ ಕೃಷ್ಣ ಅಂದ್ರೆ ಸಿಕ್ಕಾಪಟ್ಟೆ ಲೈಕ್ ಅದು ದೇವ್ರು ಅನ್ನೋದಕ್ಕಿಂತ ಒಂಥರ ಇಷ್ಟ ತರ ಇತ್ತು. ಸುಮಾರು ಜನಕ್ಕೆ ಅದಿರುತ್ತೆ. ಅವಾಗಿಂದನೂ ನನಗೆ ಶ್ರೀಕೃಷ್ಣನ ಐಡಲ್ಸ್ನ ಚಿಕ್ಕ ಪುಟ್ಟ ಸೇವ್ ಮಾಡೋದು, ಡಿಫ್ರೆಂಟ್ ಕಟಿಂಗ್ಸ್ ನ ಇಟ್ಕೊಳ್ಳೋದು, ವರ್ಡಿಂಗ್ಸ್ ನ ಬರ್ದಿಟ್ಕೊಳ್ಳೋದು, ಅದೆಲ್ಲ ಸುಮಾರು ಮಾಡಿದ್ದೀನಿ. ಸೊ ಅದೇ ತರ ನಾನು ಇವತ್ತಿನ ವ್ಲಾಗ್ನ ಏನು ಆಚರಣೆ ಮಾಡ್ಬೇಕು. ಆಕ್ಚುಲಿ ತುಂಬಾ ಟೈಮ್ ಆಗಿ ಹೋಗಿದೆ. ಬೇಗ ಕೆಲಸ ಮಾಡಿ ಬೇಗ ಪೂಜೆ ಆಗ್ಬೇಕು ನಂದು. ಬೇಗ ನಾನು ಹೇಳ್ತಾ ಹೋಗ್ತೀನಿ. ಸುಮಾರು ವಸ್ತುಗಳನ್ನ ನಾನು ಹಂಗೆ ಇದು ಹಂಗೆ ಇದಾವೆ, ಅವನ್ನೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ ಮೊದಲನೇದಾಗಿ. ಸೊ ದಟ್ ಇವತ್ತೇನ್ ಮಾಡೋದಕ್ಕೆ ಹೊರಟಿದೀವಿ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಇವತ್ತು ನಾನೇ ನನ್ನ ಕೈಯಾರೆ ಸಿಂಪಲ್ ಆಗಿ ಡೆಕೋರ್ ಮಾಡಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಆ ಡೆಕೋರ್ ಹಿಂಗ್ ಟರ್ನ್ ಔಟ್ ಆಗುತ್ತಾ ಗೊತ್ತಿಲ್ಲ. ನಾನು ಜಸ್ಟ್ ಒಂಥರ ಅನ್ಕೊಂಡಿದೀನಿ, ಓಕೆ ಹೀಗೆಲ್ಲ ಮಾಡೋಣ ಅಂತ. ಸೊ ಲೆಟ್ ಸ್ಟಾರ್ಟ್.
ಸೊ ಈ ಡಬ್ಬ ಪೂರ್ತಿ ಇದೆ ಅನ್ಕೋಬಹುದು. ಫಸ್ಟ್ಲಿ ನೋಡಿ ಈ ತರ ಕಿರೀಟಗಳು, ಓಕೆನಾ, ಆ್ಯಂಡ್ ಸುಮಾರು ಹಾರಗಳು, ಆಮೇಲೆ ಈ ತರ ಕಿರೀಟಗಳು, ಅಂಡ್ ಆಲ್ಸೋ ಒಳ್ಳೆ ಡ್ರೆಸ್ ಕಲೆಕ್ಷನ್ ಕೂಡ ಇದೆ ನೋಡ್ಬೋದು. ನನಗೆ ಲಾಸ್ಟ್ ಇಯರ್ ಮಾಡೋದಕ್ಕಾಗಿಲ್ಲ, ಬಟ್ ಅದ್ರ ಲಾಸ್ಟ್ ಇಯರ್ ಮಾಡಿದಾಗ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಎಸ್, ಇದೆಲ್ಲ ಡ್ರೆಸ್ಗಳು. ಈ ವರ್ಷ ಕೃಷ್ಣನ ಮೂರ್ತಿನ ಬೇರೆ ತರಿಸಿದ್ದೀನಿ. ಅದನ್ನ ನಾನು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ಸುಮಾರು ಐಟಮ್ಸ್ನ ತರಿಸಿದ್ದೀನಿ. ಬೇಗ ಡೆಕೋರ್ನ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಹತ್ರ ಈ ಥರ ಸುಮಾರು ಬೀಡ್ಸ್ಗಳು, ಅದು ಇದು ಥರದ್ದೆಲ್ಲ ಸುಮಾರಿದೆ ಆಯ್ತಾ. ಸೊ ಇವತ್ತು ಅಫ್ಕೋರ್ಸ್ ನನ್ನ ಹತ್ರ ಬೇರೆ ತರಿಸಿರುವಂಥ ಹಾರಗಳಿದೆ, ಆದರೆ ನಾನೇ ಮಾಡಿದಂಥ ಹಾರನ ಹಾಕಬೇಕು ಅಂತ ಒಂದು ಆಸೆ. ಅದಕ್ಕೆ ಫಟಾಫಟ್ ಅಂತ ಬೇಗ ಈ ಹಾರನ ಮಾಡಿ ಮುಗಿಸ್ತೀನಿ. ಸೊ ನೋಡ್ತೀರಲ್ಲ, ಈ ರೀತಿ ಕ್ರಿಸ್ಟಲ್ಸ್ ಇತ್ತು, ರೆಡ್ ಕಲರ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದಕ್ಕೆ ಮಧ್ಯಕ್ಕೆ ಡಾಲರ್ ಥರ ಸೂಟ್ ಆಗುವಂಥದ್ದು. ಇದು ಆ್ಯಕ್ಚುಲಿ ಬಟನ್, ಮತ್ತು ನಾವು ಡಿಸೈನ್ಗೂ ಯೂಸ್ ಮಾಡ್ಕೋಬೋದು. ಅದನ್ನೇ ಯೂಸ್ ಮಾಡಿ ನಾನು ಪೋಣಿಸಿ ಈ ರೀತಿ ಸರ ಮಾಡಿದೆ. ಸೊ ಇದು ಕೃಷ್ಣನಿಗೆ ಇವತ್ತು ಯೂಸ್ ಮಾಡ್ತಿರುವಂಥ ಮೊದಲನೇ ಸರ. ಇನ್ನು ಮುತ್ತುಗಳು ಅಂದರೆ ನಂಗೆ ತುಂಬಾ ಇಷ್ಟ. ಪರ್ಲ್ ಡಿಸೈನ್ಸ್, ಈವನ್ ನಾನು ಗೋಲ್ಡ್ ಜ್ಯುವೆಲ್ ತೊಗೋಬೇಕಾದ್ರೂ ಪರ್ಲ್ನ ತುಂಬ ಪ್ರಿಫರ್ ಮಾಡ್ತೀನಿ. ಸೊ ಪರ್ಲ್ಸ್ ಇತ್ತು, ಹಾಗೆಯೇ ಈ ರೀತಿ ಮತ್ತೆ ಡಿಫ್ರೆಂಟ್ ವೆರೈಟಿ ಕ್ರಿಸ್ಟಲ್ ಇತ್ತು. ಅದನ್ನು ಕೂಡ ಬಳಸಿ ನಾನು ಪೋಣಿಸ್ಕೊಂಡು ಈ ರೀತಿ 2 ಬ್ಯೂಟಿಫುಲ್ಲಾಗಿ ಕೃಷ್ಣನಿಗೆ ಹಾರಗಳನ್ನು ತಯಾರು ಮಾಡಿದೆ. ಇದಾದ ಮೇಲೆ ಕೆಲವೊಂದು ಕಿರೀಟಗಳು ಕೂಡ ಇತ್ತು, ಬಟ್ ಇದು ಹಿಂದೆ ಪೇಪರ್ ಯೂಸ್ ಮಾಡಿದ್ರು. ಅದಕ್ಕೆ ನಾನು ಅಂದ್ಕೊಂಡೆ ನಿಜವಾದ ಒಂದು ನವಿಲ್ಗರಿ ಏನಾದರೂ ಹಾಕಿದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಅದೇನೋ ಒಂಥರ ಅದು ಕೃಷ್ಣನಿಗೂ ನವಿಲ್ಗರಿಗೂ ಅಟ್ಯಾಚ್ಮೆಂಟ್ ತುಂಬ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ನಾನು ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಹಿಂದೆ ಫೆವಿಕ್ವಿಕ್ನ ಬಳಸ್ಕೊಂಡು ಸ್ಟಿಕ್ ಮಾಡಿದೆ. ಸೊ ಕಿರೀಟ ಇಷ್ಟು ಬ್ಯೂಟಿಫುಲ್ಲಾಗಾಯಿತು. ಸೊ ಎಸ್, ಅದೇ ಅಲ್ವಾ, ನಾವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಔಟ್ ಆಗುತ್ತೆ. ನಾವೇ ಮಾಡಿದ್ವಿ ಅನ್ನೋ ಖುಷಿ ಕೂಡ ಸಿಗುತ್ತೆ. ಇನ್ನೂ ನಾನು ಯೂಶಲಿ ಮಕ್ಕಳು ಮಾಡ್ತಿರ್ತಾರೆ ಕ್ರಾಫ್ಟ್ ಮಾಡುವಂಥದ್ದು. ಇದು ಗ್ಲಿಟರ್ ಪೇಪರ್ ಅಂತ ನೋಡಿ, ಈ ಥರ ಗ್ಲಿಟರ್ ಪೇಪರ್ ಎಲ್ಲ ಕಲರ್ಸ್ದು ತರಿಸ್ಕೊಂಡಿದ್ದೆ. ಅದರಲ್ಲಿ ನಾನಿವತ್ತು ನವಿಲಿನ ಡೆಕೋರ್ ಮಾಡೋಣ ಅಂದ್ಕೊಂಡಿರೋದ್ರಿಂದ ಸೊ ಈ ಥರ ಈ ಕಲರ್ಸ್ ತರಿಸಿದ್ದೀನಿ. ನೋಡೋಣ, ನಂಗೆ ಫಸ್ಟ್ ಗೊತ್ತಾಗ್ತಿಲ್ಲ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅದನ್ನು ಸಿಂಪಲಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನವಿಲಿನ ಡೆಕೋರ್ ಮಾಡೋಣ. ನಾನು ಈ ರೀತಿ ಫ್ರೇಮ್ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು ಫ್ರೇಮ್. ಸೊ ಆ ಫ್ರೇಮ್ಗೆ ಎಷ್ಟು ಅಳತೆ ಬೇಕು ಸೂಟ್ ಆಗುತ್ತೋ ಆ ಥರ ನಾನು ಮೊದಲಿಗೆ ಪೇಪರಲ್ಲಿ ಕಟ್ ಮಾಡಿಕೊಂಡೆ. ಪೇಪರಲ್ಲಿ ಆ ನವಿಲಿನ ಒಂದು ಸ್ಕೆಚ್ನ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಗ್ಲಿಟರ್ ಪೇಪರಲ್ಲೂ ಕೂಡ ಕಟ್ ಮಾಡಿಕೊಂಡೆ. ಸೊ ಅದೇ ಚಿಕ್ಕ ಪುಟ್ಟ ಚೇಂಜಸ್ ನಾವೇ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ತುಂಬಾ ಈಸಿ ನವಿಲನ್ನು ಪ್ರಿಪೇರ್ ಮಾಡೋದು. ಸೊ ಈ ರೀತಿ ಮೊದಲಿಗೆ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ತುಂಡುಗಳು ಏನೇನಿರುತ್ತೆ ಎಲ್ಲ ಭಾಗಗಳನ್ನು ಸ್ಟಿಕ್ ಮಾಡಿಕೊಂಡು, ಇದಾದ ಮೇಲೆ ನಾನು ಮತ್ತೆ ನೋಡಿಕೊಂಡೆ ಇರುವಂತಹ ಫ್ರೇಮ್ಗೆ ಸರಿಯಾಗಿ ಕೂರುತ್ತಾ ಅಂತ. ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಬಟ್ ದ್ಯಾಟ್ಸ್ ಓಕೆ. ಇದು ನನ್ನ ಮೊದಲನೇ ಪ್ರಯತ್ನ. ಸೊ ಮತ್ತೆ ಇನ್ನೊಂದ್ಸಲಿ ಮಾಡೋದಕ್ಕೆ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ನೀಟಾಗಿ ನವಿಲ್ಗರಿನ ಈಗ ಉದ್ದಕ್ಕೆ ಒಂದು ನಾವು ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಗ್ಲಿಟರ್ ಪೇಪರ್ ಇದ್ದಿದ್ದರಿಂದ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಅದನ್ನು ಬಳಸ್ಕೊಂಡು ಅದ್ರ ಮೇಲೆ ನವಿಲ್ಗರಿಗಳನ್ನು ಈ ರೀತಿ ಸ್ಟಿಕ್ ಮಾಡ್ತಾ ಹೋದೆ. ದಟ್ಸ್ ಆಲ್. ನೋಡ್ತಿದ್ದೀರಲ್ಲ, ಇಷ್ಟು ಬ್ಯೂಟಿಫುಲ್ಲಾಗಿ ನವಿಲು ಮಯೂರ ಸಿಕ್ತು ನಮಗೆ. ಒಂದೊಂದ್ಸಲಿ ಅದೇ ಅಂತಾರಲ್ಲ, ಚಿಕ್ಕ ಚಿಕ್ಕ ಪ್ರಯತ್ನಗಳು ಅಥವಾ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ಡೆಕೋರ್ನ ಮಾಡ್ಬೋದು. ಸೊ ಈ ಸಲ ನಂಗೆ ತುಂಬಾ ಆಸೆ ಇತ್ತು, ಕೃಷ್ಣನ ಜನ್ಮಾಷ್ಟಮಿ ದಿನ ನಾನೇ ಡೆಕೋರ್ ಮಾಡಬೇಕು ಅಂತ. ಅದ್ರ ಅಕಾರ್ಡಿಂಗ್ಲಿ ಹಾಗೆ ಮಾಡ್ತಾ ಇದ್ದೀನಿ. ಇದು ನಾನು ಹಿಂದೆ ತುಂಬ ವರ್ಷಗಳ ಹಿಂದೆ ತರಿಸಿಟ್ಟಂತಹ ವೇಲ್. ಸೊ ಅದೇ ವೇಲನ್ನು ನಾನು ಮೊದಲಿಗೆ ಈ ರೀತಿ ನೀಟಾಗಿ ಸುತ್ತಕೊಂಡು ಕಾರ್ನರ್ಗಷ್ಟೇ ಸ್ವಲ್ಪ ನೆರಿಗೆ ಮಾಡಿಕೊಂಡು ಟೈಮ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ತುಂಬಾ ವಿಭಿನ್ನವಾಗಿ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಡೆಕೋರ್ ಮಾಡ್ಕೋಬಹುದು. ಬಟ್ಟೆ ಒಂದು ಚೆನ್ನಾಗಿದ್ರೆ ಸಾಕು. ಇನ್ನು ನವಿಲ್ ಹತ್ರನೂ ನಾನು ಕವರ್ ಆಗಲಿ ಅಂತ ಮನೇಲೆ ಇದ್ದಂತಹ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿದೆ. ಸೊ ಕೊನೆಗೆ ಎಲೆಗಳು ಮತ್ತು ಗುಲಾಬಿ ಹೂ ಇಷ್ಟನ್ನೇ ಯೂಸ್ ಮಾಡಿ
ನಾನು ಮುಂದ್ಗಡೆ ಕೂಡ ಡೆಕೋರ್ ಮಾಡಿದೆ ಆ್ಯಂಡ್ ಖಾಲಿ ಇದ್ದಂಥ ಜಾಗದಲ್ಲೂ ಕೂಡ ಹೂವಿನ ಎಳೆಗಳನ್ನು ಹಾಕಿದೆ. ನೋಡ್ತಿದ್ದೀರಲ್ಲ, ಆ್ಯಸ್ ಯೂಶುವಲ್ ಜೇನು ಕೂಡ ಯಾವಾಗಲೂ ನೋಡ್ತಿರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಪ್ರತಿಯೊಂದು ಹಬ್ಬಗಳನ್ನು ಕೂಡ ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ತಿಳಿಸ್ಕೊಡ್ಬೇಕು ಆ್ಯಂಡ್ ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕು. ಚಿಕ್ಕವರಿದ್ದಾಗ ನಾವು ಏನು ಮಾಡಿರ್ತೀವೋ ಅದು ತುಂಬಾ ನೆನಪಿರುತ್ತೆ. 3 ವರ್ಷದ ಬುದ್ಧಿ 100 ವರ್ಷ ತನಕ ಅಂತಾರೆ. ಸೊ ಮೊದಲ 10 ವರ್ಷ ಏನು ಜಾಸ್ತಿ ನೋಡಿ ಕಲ್ತಿರ್ತೀವೋ ಅದೇ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನನ್ನ ಬಾಲ್ಯದಲ್ಲಿ ಈ ಥರ 1000 ನೆನಪುಗಳಿದೆ. ಆದರೆ ಈಗಿನ ಮಕ್ಕಳು ನಿಮ್ಗೆ ಗೊತ್ತಿರುತ್ತೆ, ಬೆಳೆಯುವಂಥ ವಾತಾವರಣ, ನೋಡ್ತಿರುವಂಥ ಜಗತ್ತೇ ಬೇರೆ. ಸೊ ನನಗೆ ಅದಕ್ಕೆ ಜೇನುಗೆ ಸ್ವಲ್ಪ ಆದರೂ ಸುಂದರವಾದ ನೆನಪುಗಳು ಅವಳು ಬಾಲ್ಯದಲ್ಲಿರಬೇಕು, ಬೆಳೆಯೋ ರೀತಿ ಸ್ವಲ್ಪ ಸರಿಯಾಗಿರಬೇಕು ಅಂತ ಒಂದು ಚಿಕ್ಕ ಆಸೆ ಅಷ್ಟೆ. ಇನ್ನು ಈ ವರ್ಷ ನನ್ನ ಕೃಷ್ಣನ ಮೂರ್ತಿ ಇದು ನೋಡಿ, ತುಂಟ ಮುದ್ದು ಬಾಲಕೃಷ್ಣ. ಸೊ ಜೇನು ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ರು ಅದನ್ನ ಮುಟ್ಟಬೇಕು ಇಟ್ಕೋಬೇಕು ಅಂತ. ಮೂರ್ತಿ ನೋಡ್ತಿದ್ದಾಗೇ ಕೈಲಿ ಹಿಡ್ಕೊಂಡು ಪಾಪ ಅಣ್ಣ ಅನ್ನೋದಕ್ಕೆ ಶುರು ಮಾಡಿದರು. ಸೊ ಇದಾದ ಮೇಲೆ ಅವ್ರ ಮುಂದೆನೇ ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕಿದೆ. ಜೇನುದು ಬೆಸ್ಟ್ ಪಾರ್ಟ್ ಅಂತಂದರೆ, ನಾನು ಯಾವಾಗ ಆ್ಯಕ್ಟಿವ್ ಆಗಿ ಏನಾದರೂ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಒಂಚೂರು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಶಿ ನೋಸ್ ಅಂದರೆ ಕರೆಕ್ಟಾಗಿ ಅವ್ರಿಗೆ ಅರ್ಥ ಆಗೋದಕ್ಕೆ ಶುರು ಆಗ್ಬಿಟ್ಟಿದೆ. ಈಗ ಕೃಷ್ಣನಿಗೆ ಎಲ್ಲ ಆಭರಣಗಳನ್ನು ತೊಡಿಸಿ ಪ್ರತಿಷ್ಠಾಪನೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ಇದು ಯಾವುದು ನಮ್ಮ ಮನೆಯಲ್ಲಿ ಸಂಪ್ರದಾಯ ಇಲ್ಲ, ಲೈಕ್ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಾಡೋದು. ಆದರೂ ಕೂಡ ಐ ಮೇಕ್ ಶ್ಯೂರ್ ನಾನು ಇದನ್ನೆಲ್ಲದನ್ನು ಮಾಡ್ತೀನಿ. ಬಿಕಾಸ್ ಈ ಟೈಮಲ್ಲೇ ಯಾವಾಗಲೂ ಕುಟುಂಬದವರೆಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ಸಮಯ ಕಳೆಯೋದಕ್ಕೆ ಅವಕಾಶ ಆಗುತ್ತೆ. ಆ್ಯಂಡ್ ಎಲ್ಲರೂ ಸೇರಿಕೊಂಡು ಮನೆಯಲ್ಲಿ ನಮ್ಮ ಬದುಕಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಜೊತೆಗೆ ಮ್ಯಾನಿಫೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಆ್ಯಂಡ್ ಜೇನುಗೂ ಕೂಡ ಯಾಕೆ ಕೃಷ್ಣ ಯಾರು ಏನು ಅಂತ ಒಂದೇ ಸಲಿಗೆ ಹೇಳೋದಕ್ಕಿಂತ ಚಿಕ್ಕಂದಿಂದನೇ ಎಲ್ಲವೂ ತಿಳಿಸ್ತಾ ಹೋದಾಗ ನನಗೆ ಸುಮಾರು ಅನಿಸುತ್ತೆ. ನನಗೆ ಸುಮಾರು ವಿಷಯಗಳು ಚಿಕ್ಕವಳಿದ್ದಾಗಲೇ ಗೊತ್ತಾಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹಿಂಗೆ ಮಾಡೋದು ನೀವು ಟಿಂಗ್ ಟಾಂಗ್ ಮಾಡೋಣ. ಟಿಂಗ್ ಟಾಂಗ್ ಟಿಂಗ್ 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 ಟಾಂಗ್. ಏನದು ಬರ್ಡ? ಏನದು ಏನದು? ಅಳಬಾರ್ದು. ಹಾ, ಶಾಮಿ ಎಲ್ಲಿದೆ? ಶಾಮಿ ಎಲ್ಲಿದೆ? ಶಾಮಿ ಎಲ್ಲಿದೆ? ಅಲ್ಲಿದೆ. ಶಾಮಿ ಮಾಡ್ಕೊಳ್ಳಿ, ನಮಸ್ತೆ ಮಾಡ್ಕೊಳ್ಳಿ. ಓಕೆ, ಇದನ್ನ ಹಾಕಿ, ಇದನ್ನ ಹಾಕಿ, ಇದನ್ನ ಹಾಕಿ, ಶಾಮಿಗೆ ಹಾಕಿ. ವೆರಿ ಗುಡ್. ಕ್ಲಾಪ್ ಮಾಡ್ಕೊಳ್ಳಿ, ಕ್ಲಾಪ್ ಮಾಡಿ, ಕ್ಲಾಪ್ 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 ಕ್ಲಾಪ್. ಜೀವನ ಅಂದ್ರೆ ಜಂಜಾಟ, ಜೀವನ ಅಂದ್ರೆ ಒಂಥರ ಓಟ, ರನ್ನಿಂಗ್ ರೇಸ್ ಅಂತ ಹೇಳ್ಬೋದು. ಇಂಥ ಓಟದಲ್ಲಿ ಈ ಥರದ ದಿನಗಳು ಎಲ್ಲ ನಮಗೆ ಎಲ್ಲೋ ಒಂದು ರೀತಿ ಒಳ್ಳೆಯ ವಿಷಯಗಳನ್ನು ನೆನೆಸ್ಕೊಳ್ಳೋದಕ್ಕೆ, ಒಳ್ಳೆಯತನವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಅಂಥ ಒಂದು ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಮನೆಯಲ್ಲಿ ಈ ಥರ ನೆರವೇರಿತು. ನಾನೇ ಡೆಕೋರ್ ಮಾಡಿದ್ದು ನನಗಿನ್ನೂ ಸಂತೋಷವನ್ನು ತಂದು ಕೊಡ್ತು. ಎಸ್, ನಾನೀಗ ಈಗಾಗಲೇ ಐ ಥಿಂಕ್ ವಿಡಿಯೋದಲ್ಲಿ ಸುಮಾರು ಸಲ ಹೇಳಿರ್ತೀನಿ, ಶ್ರೀಕೃಷ್ಣನ ಆದರ್ಶಗಳು ಬದುಕನ್ನ ಹೇಗೆ ನೋಡ್ಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಅವರು ಕೊಟ್ಟಂತದ್ದು, ಇದೆಲ್ಲದೂ ಕೂಡ ನಮ್ಮೆಲ್ರಿಗೂ ಸ್ಫೂರ್ತಿ. ಸುಮಾರು ವಿಷಯಗಳನ್ನ ಕಲಿಯೋದಕ್ಕಿರುತ್ತೆ, ಸುಮಾರು ಬದುಕಿನ ಒಂದು ಪಾಠಗಳನ್ನ ನಾವು ಸಾಯೋವರೆಗೂ ಓದ್ತಾನೆ ಇರ್ಬೇಕಾಗುತ್ತೆ, ಅದರಿಂದ ತಿಳ್ಕೊಳ್ತಾನೆ ಇರ್ಬೇಕಾಗುತ್ತೆ. ಸೊ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾಗೇನೆ ಅವರ ಒಂದು ಆದರ್ಶಗಳನ್ನ, ಅವರ ಒಂದು ವ್ಯಕ್ತಿತ್ವವನ್ನ ನಾವು ಸ್ಫೂರ್ತಿಯಾಗಿಟ್ಕೊಂಡು ನಮ್ಮ ಬದುಕನ್ನ ಹಸನಾಗಿರ್ಸ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ, ಶ್ರೀಕೃಷ್ಣನಲ್ಲಿದ್ದಂತಹ ಶೌರ್ಯ, ಸ್ಥೈರ್ಯ, ಧೈರ್ಯ, ಚಾಣಾಕ್ಷತನ, ಬದುಕನ್ನ ನೋಡುವಂತಹ ದೃಷ್ಟಿ, ಎಲ್ಲ ಆದರ್ಶಗಳು ನಿಮ್ಮೆಲ್ಲರ ಬದುಕಿಗೂ ಬೆಳಕಾಗ್ಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.